ವೆಲ್ಕಮ್ ಟು ಸೋಷಿಯಾಲಜಿ ಕ್ಲಾಸ್. ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ BA ಕೋರ್ಸ್. ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿ ವಿಷಯ ಸಮಾಜಶಾಸ್ತ್ರ, ಸೆಮಿಸ್ಟರ್ 5ನೇ ಸೆಮಿಸ್ಟರ್, ವಿಶ್ವವಿದ್ಯಾಲಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ. ಜಲ ನಿರ್ಮಲ ಯೋಜನೆ ಮತ್ತು ಶ್ರೀನಿಕೇತನ ಕಾರ್ಯಕ್ರಮ. ಮೊದಲನೇದಾಗಿ ಜಲ ನಿರ್ಮಲ ಯೋಜನೆ ಮತ್ತು ಶ್ರೀನಿಕೇತನ ಕಾರ್ಯಕ್ರಮಗಳು. ಎರಡನೇದಾಗಿ ಆಯ್ಕೆಯ ಪ್ರಶ್ನೆಗಳು. ಕಳೆದ ತರಗತಿಯಲ್ಲಿ ಅಧ್ಯಯನದಲ್ಲಿ ಜಲ ನಿರ್ಮಲ ಯೋಜನೆ ಮತ್ತು ಶ್ರೀನಿಕೇತನ ಕಾರ್ಯಕ್ರಮದ ಬಗ್ಗೆ ಅಧ್ಯಯನವನ್ನು ಕೈಗೊಳ್ಳಲಾಯಿತು. ಜಲ ನಿರ್ಮಲ ಯೋಜನೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಹಾಗೂ ಜವಾಹರ್ ರೋಜ್ಗಾರ್ ಯೋಜನೆ ಒಂದು ಯೋಜನೆಯಾಗಿ 2002 ಜನವರಿಯಲ್ಲಿ ಚಾಲನೆಗೆ ಬಂದಿತ್ತು. ಶ್ರೀನಿಕೇತನ ಯೋಜನೆಯು ಬಂಗಾಳ ಪ್ರಾಂತದ ಕಲ್ಕತ್ತಾದ ಹತ್ತಿರದಲ್ಲಿರುವ ಬಾಲ್ಪುರದಲ್ಲಿ ಶ್ರೀನಿಕೇತನ ಭಾರತದಲ್ಲಿ ಶ್ರೇಷ್ಠ ಶಿಕ್ಷಣ ತಜ್ಞರಾದ ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಅವರು ನಿರ್ಮಾಣ ಮಾಡಿದ ಯೋಜನೆಯಾಗಿದೆ. ಜಲ ನಿರ್ಮಲ ಯೋಜನೆಯು ಕರ್ನಾಟಕದ ಉತ್ತರ ಭಾಗದ ಜಿಲ್ಲೆಗಳಾದ ನೀರಿನ ಪೂರೈಕೆ ಹೆಚ್ಚು ಸಮಸ್ಯೆವಾಗಿರುವುದರಿಂದ ಈ ಯೋಜನೆಯ ಈ ಭಾಗದ 11 ಜಿಲ್ಲೆಗಳಲ್ಲಿ ಅನುಷ್ಠಾನಕ್ಕೆ ತರಲಾಯಿತು. ಈ ಜಿಲ್ಲೆಗಳೆಂದರೆ ವಿಜಯಪುರ, ಬೀದರ್, ಬೆಳಗಾವಿ, ಬಾಗಲಕೋಟೆ, ರಾಯಚೂರು, ಕೊಪ್ಪಳ, ಗದಗ, ಧಾರವಾಡ, ಹಾವೇರಿ, ಉತ್ತರ ಕರ್ನಾಟಕ ಮತ್ತು ಗುಲ್ಬರ್ಗ. ಶ್ರೀನಿಕೇತನ ಯೋಜನೆಯು ಜನಪ್ರಿಯ ಶಿಕ್ಷಣ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿ ರೂಪಿಸಿ ಹೊರಡಿಸಿದ ಠಾಗೋರ್ ಅವರು ಗ್ರಾಮಸ್ಥರು ಹಾಗೂ ಯುವಜನರನ್ನು ಹತ್ತಿರಕ್ಕೆ ತರಲು ಯತ್ನಿಸಿದರು. ಗ್ರಾಮೀಣ ಸಮಸ್ಯೆಗಳ ಅಧ್ಯಯನವು ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ ಕಾಪಾಡುವಿಕೆ, ಗ್ರಾಮೀಣ ನೇತೃತ್ವದ ಬೆಳವಣಿಗೆ, ಗ್ರಾಮದ ಸಂಪನ್ಮೂಲಗಳ ಕ್ರೋಢೀಕರಣ ಹಾಗೂ ಅದರ ಯೋಜನೆ ಇದೇ ಮುಂತಾದ ಅಂಶಗಳತ್ತ ಗಮನ ಹರಿಸಲಾಗಿತ್ತು. ಶ್ರೀನಿಕೇತನ ಯೋಜನೆಯು ಜನರು ತಮ್ಮ ಸ್ವಂತ ಇಚ್ಛೆಯಿಂದ ತಮ್ಮ ಕಲ್ಯಾಣ ಅಭಿವೃದ್ಧಿ ಬಗ್ಗೆ ತಾವೇ ಆಸಕ್ತಿ ವಹಿಸಿ ಶ್ರಮಿಸುವಂತೆ ಮಾಡುವುದಾಗಿತ್ತು. ಅಲ್ಲದೆ ಜಲ ನಿರ್ಮಲ ಯೋಜನೆಯು ಗ್ರಾಮೀಣ ಸಮುದಾಯಗಳಲ್ಲಿ ಜನರಿಗೆ ಶುದ್ಧವಾದ ಹಾಗೂ ಕಲ್ಮಶ ರಹಿತವಾದ ಕುಡಿಯುವ ನೀರನ್ನು ಶಾಶ್ವತವಾಗಿ ಪೂರೈಸುವುದಾಗಿತ್ತು. ಗ್ರಾಮೀಣ ಅಭಿವೃದ್ಧಿ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರವು ಹಮ್ಮಿಕೊಂಡಿರುವ ಹಲವಾರು ಯೋಜನೆಗಳಲ್ಲಿ ಗ್ರಾಮ ಜಲ ನಿರ್ಮಲ ಯೋಜನೆಯು ಒಂದು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಹಾಗೂ ಜವಾಹರ್ ರೋಜ್ಗಾರ್ ಯೋಜನೆಯ ಒಂದು ಭಾಗವಾಗಿ ಹಮ್ಮಿಕೊಳ್ಳಲಾದ ಜಲ ನಿರ್ಮಲ ಯೋಜನೆಯು 2002 ಜನವರಿಯಲ್ಲಿ ಚಾಲನೆಗೆ ಬಂದಿತ್ತು. ಇದರ ಅಂಶಗಳೆಂದರೆ ಮೊದಲನೆಗೆ ಶುದ್ಧವಾದ ಕುಡಿಯುವ ನೀರಿನ ಪೂರೈಕೆ, ಎರಡನೇದು ಪ್ರತಿ ಗ್ರಾಮಸ್ಥರಿಗೆ ದೈನಂದಿನ ಅಗತ್ಯವಾದ ಕುಡಿಯುವ ನೀರನ್ನು ಒದಗಿಸುವುದು, ಮೂರನೇದಾಗಿ ಸ್ವಚ್ಛತೆ ಹಾಗೂ ನೈರ್ಮಲ್ಯ ಕಾಪಾಡಿಕೊಳ್ಳಲು ನೀರಿನ ಸರಬರಾಜು, ನಾಲ್ಕನೇದಾಗಿ ಗ್ರಾಮೀಣ ಆರೋಗ್ಯದ ಸುಧಾರಣೆ, ಐದನೇದಾಗಿ ಗ್ರಾಮೀಣ ಸಂಪನ್ಮೂಲಗಳ ಕಾಪಾಡುವಿಕೆ, ಆರನೇದು ನೀರು ಸರಬರಾಜಿನ ವಿವಿಧ ಯೋಜನೆಗಳಾಗಿದ್ದವು.